ನಮ್ಗೆ ಯಾರು ದಿಕ್ಕಿಲ್ಲ ಸರ್. ನಾವು ಹೆಣ್ಮಕ್ಳು ಜೀವನ ಅಲ್ಲಿಗೆ ಮಾಡೋದು. ಶ್ರೀ ಗುರು ಬಸವಲಿಂಗಾಯ ನಮಃ. ಗನ್ನೋಬನಹಳ್ಳಿ ಗೊಲ್ರಟ್ಟಿಯಲ್ಲಿ 50ಕ್ಕೂ ಹೆಚ್ಚು ಕುರಿಗಳು, ಟಗರುಗಳು, ಮರಿಗಳು ವಿಷ ಆಹಾರವನ್ನು ಸೇವಿಸುವುದರ ಮೂಲಕ ಸಾವನ್ನಪ್ಪಿರುವಂಥದ್ದು. ಇಂತಹ ವಿಷಕಾರಿ ಔಷಧಿಗಳನ್ನು ಸಿಂಪಡಿಸಿದಂಥ ಜಾಗದೊಳಗಡೆ ಈ ಮೇಕೆ ಕುರಿಗಳು ಆಹಾರಕ್ಕೆ, ಇದರಲ್ಲಿಯೂ ಪ್ರತ್ಯೇಕವಾಗಿ ಕಾಡುಗೊಲ್ಲರಿಗೆ ಗೋಮಾಳದ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಇಂತಹ ವಿಷಪೂರಿತ ಆಹಾರವನ್ನು ತಿಂದಂತಹ ನಮ್ಮ ಕುರಿಗಳು, ಮೇಕೆಗಳು, ಟಗರುಗಳು ತೀರ್ಕೊಂಡೋಗಿರುವಂಥದ್ದು. ಅದಕ್ಕೆ ಸರ್ಕಾರ ಸೂಕ್ತವಾದ ಪರಿಹಾರವನ್ನು ಕೊಡಬೇಕಾಗಿರುವಂಥದ್ದು. ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಒಂದು ಕುರಿ ಸತ್ತರೆ 10,000 ರೂಪಾಯಿ ಅನ್ನುವಂತಹ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಅದು ಸತ್ತು 24 ಗಂಟೆ ಒಳಗಡೆ ಆ ಫಲಾನುಭವಿಗೆ ತಲುಪಬೇಕು ಅಂತ ಕಾನೂನಿದೆ. ಆ ಕಾನೂನನ್ನು ಅಧಿಕಾರಿಗಳು ಜರೂರಾಗಿ ಅಂತಹ ಪೋಷಕರಿಗೆ, ಅದರ ಮಾಲೀಕರಿಗೆ ಆ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದಕ್ಕೆ ನಾವೆಲ್ಲರೂ ಒಕ್ಕರಳಿನಿಂದ ಹೋರಾಟ ಮಾಡುವುದಕ್ಕೋಸ್ಕರ ಇವತ್ತು IBಯಲ್ಲಿ ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಅವರಿಗೆ ನಾವೆಲ್ಲರೂ ಒಂದು ಶಕ್ತಿ ತುಂಬಬೇಕು. ಅವರ ಕುರಿಗಳಿಗೆ ಏನು ಅನ್ಯಾಯ ಆಗಿದೆಯೋ ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಡುವಂಥದ್ದು ರಾಜ್ಯ ನೀತಿ ನಿರ್ದೇಶನ ತತ್ವಗಳಲ್ಲಿ ಇದು ಭಾಳ ಮುಖ್ಯವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಮೇಕೆ, ಕುರಿ, ದನ ಯಾವುದೇ ಸತ್ತೋದ್ರೂ ಸಹ ಪರಿಹಾರವನ್ನು ಸರ್ಕಾರ ಮಾಡಿದೆ. ಅದನ್ನು ಅಧಿಕಾರಿಗಳು ಜರೂರಾಗಿ ಇದನ್ನು ಬೇಗನೆ ಅವರಿಗೆ ಪರಿಹಾರವನ್ನು ಕೊಡಿಸ್ಬೇಕು. ಒಂದು ವೇಳೆ ಲೇಟ್ ಆದರೆ ಪಾಗೋಡದಿಂದ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ. ಶರಣ.